go? The Lord is asking. Hallelujah. Hallelujah. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲಿಯೋ ಒಂದು ಕಡೆ ನಾನು ಏನೋ ಆಗಿದ್ದೇನೆ ಎಂಬುದಾಗಿ ನೆನೆಸುವಾಗ ಎಲ್ಲಿಯೋ ಒಂದು ಕಡೆ ನಾವು ಲೇಜಿಯಾಗಿ ಬಿಡ್ತೇವೆ ಆತ್ಮಿಕ ಲೋಕದಲ್ಲಿ. In our life, many of the times as we think that we have done something in our life and we are great, that is the time where we have become lazy and we have become very much low in the spiritual life. ನಾನೀಗ ನಿಂತಿದ್ದೇನೆ, ನಾನು ಸರಿ ಇದ್ದೇನೆ, ನಾನು ಕ್ರಿಸ್ತನಲ್ಲಿ ಹೋಗ್ತಾ ಇದ್ದೇನೆ ಎಂಬುದಾಗಿ ನೀವು ನೆನೆಸುವಂತ ಅನುಭವಗಳಲ್ಲಿ ಎಲ್ಲಿಯೋ ಒಂದು ಕಡೆ ನೀವು ಬಿದ್ದು ಹೋದಂತ ಅನುಭವದಲ್ಲಿದ್ದೀರಿ. ಅದಕ್ಕೆ ಕೊರಿಂಥ ಪತ್ರಿಕೆ ಹೇಳಿದ ನೀ ನಿಂತಿದ್ದೀಯಾ ಎಂಬುದಾಗಿ ನಿನ್ನನ್ನು ಪರಿಶೋಧಿಸಿಕೋ ಎಂಬುದಾಗಿ ಯಾಕೆ ಹೇಳೋದು ಅಂತ ಹೇಳಿದ್ರಿ, ಎಲ್ಲೋ ಒಂದು ಕಡೆ ನಾವು ಬಿದ್ದು ಹೋಗಿದ್ದೇವೆ. In the things of the spirituality itself, when we think we are growing, we have done everything, we are settled, there itself we are falling and we are failing. The things are going down in our life. As it is spoken in Corinthians, examine yourself whether you are standing. ನೀವು ನಿಂತಿದ್ದೀರಾ, ಈಗ ನೀವು ಪರಿಶೋಧಿಸಬೇಕು. ನಿಂತಿದ್ದೀರಾ ನೀವು ಕ್ರಿಸ್ತನ ಅನುಭವದಲ್ಲಿ, ಆ ಜೀವನದಲ್ಲಿ, ಆ ಕಾರ್ಯದಲ್ಲಿ ನೀವು ನಿಂತಿದ್ದೀರಾ? ಈಗ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಪರಿಶೋಧಿಸಬೇಕಾಗಿದೆ. You should examine yourself whether you are standing in that presence of the Lord, whether you are standing firm, whether you are having that growth in your life or whether you are coming lower. Hallelujah. Hallelujah. ಇವತ್ತು ಅನೇಕ ಸಂದರ್ಭಗಳಲ್ಲಿ ಸೈತಾನನ ಪ್ಲಾನ್ ಏನಂತ ಹೇಳಿದರೆ ಆತನ ಅನುಭವ ನಮ್ಮ ಒಳಗೆ ತಂದು ಕೊಡೋದು. ನೋಡಿ, ಸೈತಾನನ ಹೋಗಿ ದೇವರ ಹತ್ರ ಹೋಗಿ ಹೇಳಲಿಲ್ಲ ನಾನು ದೇವರಂತೆ ಆಗ್ಬೇಕೆಂಬುದಾಗಿ ಅವನು ಹೇಳಲಿಲ್ಲ. ಅವನ ಮನಸ್ಸಿನೊಳಗೆ ಯೋಚನೆ ಮಾಡಿದಂತೆ ಇವತ್ತು ಅನೇಕ ಯೋಚನೆಗಳನ್ನು ನಮ್ಮ ಮನಸ್ಸಿನೊಳಗೆ ನಾವು ಮಾಡ್ತಾ ಇದ್ದೇವೆ. Satan didn't go tell God that he want to become God and he want to become greatest. He had that thought in his mind itself. In the same way, many of the things we have in our mind. ಇವತ್ತು ನೋಡಿ, ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಮನಸ್ಸು ಎಲ್ಲವನ್ನು ಪ್ರೀತಿಸುವ ಮನಸ್ಸು, ಅದು ಎಲ್ಲವನ್ನು ಕ್ಷಮಿಸುವ ಮನಸ್ಸು, ಪ್ರೀತಿಯಿಂದ ಎಲ್ಲವನ್ನು ಜಯಿಸುವ ಮನಸ್ಸು, ಎಲ್ಲ ಕಡೆಗೆ ಹೋಗಿ ರೀಚ್ ಆಗುವಂಥ ಮನಸ್ಸು, ಅಲ್ಲಿ ಎಲ್ಲ ಅನುಭವಗಳು ಅಡಗಿರುವಂಥ ಮನಸ್ಸಾಗಿದೆ. ಆ ಮನಸ್ಸಿನಿಂದಲೇ ನಾವಿವತ್ತು ಬಿಡುಗಡೆಯಿಂದ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. As the verses tell that have the heart of the Lord, when the heart of the Lord comes inside you, you will have that forgiveness for others, love for others, care for others, having that deep connecting for the others when you have the heart of the Lord. ಇವತ್ತು ನಮ್ಮ ಜೀವಿತದ ಒಂದು ಅನುಭವ ಯಾವಾಗಲೂ ಬಯಸಬೇಕಾದಂಥದ್ದು ಯಾವುದಕ್ಕಾಗಿ ಅಂತ ಹೇಳಿದ್ರೆ ಆತ್ಮಗಳ ಬಿಡುಗಡೆಗಾಗಿ ಬಯಸಬೇಕಾಗಿದೆ. We must always expect from our heart to the humanly to the experience of the spirit experience in our life. ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವರಿಗೆ ಹೊಡೆದು ತಿದ್ದಿಯಾದ ಮೇಲೆ ಸ್ಟಿಲ್ ನಾವು ಅದೇ ಪ್ರೀತಿಯಿಂದ ಮತ್ತೆ ಹೋಗ್ತೇವೆ. At home, as we scold our children, we correct them. After a while we'll go and love them in the same way. ನಾವು ಅನೇಕ ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡದವರಲ್ಲ, ಅನೇಕ ಮಿಸ್ಟೇಕ್ಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ತಾನೆ ಇರ್ತದೆ. ದೇವರದನ್ನು ತಿದ್ದಿ ನಮ್ಮನ್ನು ಸರಿಪಡಿಸಿಕೊಂಡು ಹೋಗ್ತಾನೆ ಇರ್ತಾರೆ. Obviously we will make many of the mistakes in our life. Many of the times we are falling out of grace. We are coming out of it, but then every time God is correcting us and he is making sure that we are walking in the right manner. ಈಗ ನೋಡಿ